ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸದಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಇತ್ತು ಅಂತಾನೆ ಹೇಳ್ಬೋದು. ಅದರಲ್ಲಿ ನಾಮಿನೇಟೆಡ್ ತಂಡ ಗೆದ್ದಿತ್ತು ಅಂತಾನೆ ಹೇಳ್ಬೋದು. ಅದಾದ ನಂತರ ಅವರು ತಮ್ಮಲ್ಲೇ ಚರ್ಚಿಸಿ ಒಬ್ಬರನ್ನು ಸೇವ್ ಮಾಡಿಕೊಳ್ಳಬೇಕು, ಅಂದರೆ ಸೇವ್ ತಂಡಕ್ಕೆ ಕಳಿಸಬೇಕು. ಅದರ ಜೊತೆಗೆ ಸೇವ್ ಅಲ್ಲಿ ತಂಡದಲ್ಲಿ ಇದ್ದಂಥ ಒಬ್ಬ ಸ್ಪರ್ಧೆಯನ್ನು ಅವರು ತಮ್ಮ ತಂಡಕ್ಕೆ ಕರೆಸಿಕೊಳ್ಬೇಕು, ಅಂದರೆ ಅವರು ನಾಮಿನೇಟ್ ಮಾಡಬೇಕು ಅನ್ನೋಂಥ ವಿಚಾರವನ್ನು ತಿಳಿಸಿದ್ರು ಅಂತಾನೆ ಹೇಳ್ಬೋದು. ಆ ಒಂದು ಚರ್ಚೆಯ ವಿಚಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎಷ್ಟೊಂದು ದೊಡ್ಡ ರಂಪ ಜಗಳವನ್ನೇ ಅಲ್ಲಿ ಇರುವಂಥ ಸ್ಪರ್ಧಿಗಳು ಒಂದು ರೀತಿಯಾಗಿ ಯಾವುದೇ ರೀತಿಯಾಗಿ ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೆ, ಅಂದರೆ ಒಂದು ರೀತಿಯಾಗಿ ಹೊಂದಿಕೊಳ್ಳಲು ಸಾಧ್ಯವಾಗದೆ ಯಾರು ಕೂಡ ಆ ಡಿಸಿಷನನ್ನು ತೆಗೆದುಕೊಳ್ಳಲು ಸಾಧ್ಯ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ನಮ್ಮ ಬಿಗ್ ಬಾಸ್ ಹತ್ರವೂ ಕೂಡ ನಾಮಿನೇಟೆಡ್ ತಂಡ ಬಯಸಿಕೊಂಡಿತ್ತು. ಅದಾದ ನಂತರ ತಮ್ಮ ಪವರನ್ನು ಕೂಡ ಕಳೆದುಕೊಂಡಿತ್ತು. ಆಮೇಲೆ ಏನು ಮಾಡಿದ್ರು ಅಂದರೆ ಬಿಗ್ ಬಾಸ್ ಯಾರು ಕೂಡ ಎರಡನೇ ಟಾಸ್ಕ್ ಅನ್ನು ಗೆದ್ದ ಕಾರಣ ಯಾರು ಕೂಡ ಸೇವ್ ಆಗ್ತಾ ಇಲ್ಲ. ಆದರೆ ಸೇವ್ ಇದ್ದಂಥ ತಂಡದಿಂದ ತಮ್ಮಲ್ಲಿ ಚರ್ಚಿಸಿ ಒಬ್ಬರನ್ನು ನೀವು ನೇರವಾಗಿ ನಾಮಿನೇಟ್ ಮಾಡಬೇಕು, ಅಂದರೆ ನಾಮಿನೇಟ್ ತಂಡಕ್ಕೆ ಕಳಿಸಬೇಕು ಅನ್ನೋಂಥ ಒಂದು ಅಧಿಕಾರವನ್ನು ಸೇವ್ ಆಗಿರುವಂತಹ ತಂಡಕ್ಕೆ ಆ ಒಂದು ಅಧಿಕಾರವನ್ನು ಕೊಡ್ತಾರೆ. ಹಾಗಾದ್ರೆ ಸೇವ್ ಇದ್ದಂತಹ ತಂಡದಲ್ಲಿದ್ದಂಥ ಒಟ್ಟಾರೆ 7 ಜನ ಸ್ಪರ್ಧಿಗಳ ಪೈಕಿ ಯಾರು ನಾಮಿನೇಟೆಡ್ ತಂಡಕ್ಕೆ ಹೋದ್ರು ಅನ್ನುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ಕಾಕ್ರೋಚ್ ಸುದಿ ಅಂತಾನೆ ಹೇಳ್ಬೋದು. ಕಾಕ್ರೋಚ್ ಸುದಿ ಅವರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲನೇದಾಗಿ ಅವರು ನಾಮಿನೇಟೆಡ್ ತಂಡದಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಅನಂತರ ಮೊದಲನೇ ಟಾಸ್ಕ್ ಅನ್ನು ನಾಮಿನೇಟೆಡ್ ತಂಡ ಗೆದ್ದಿತ್ತು. ಅದಾದ ನಂತರ ಅವರು ಸ್ವೈಪ್ ಆಗಿದ್ರು ಅಂತಾನೆ ಹೇಳ್ಬೋದು. ಅದಾದ ನಂತರ ಈಗ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿರುವ ಸೇವ್ ತಂಡದಲ್ಲಿ ಇದ್ದಂಥ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಕಾಕ್ರೋಚ್ ಸುದಿ ಅವರಾಗಿರ್ಬೋದು, ಅದರ ಜೊತೆಗೆ ನಮ್ಮ ಧನುಷ್ ಗೌಡ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಚರ್ಚಿಸಿ ತಮ್ಮಲ್ಲಿಯೇ ಒಬ್ಬ ಸ್ಪರ್ಧೆಯನ್ನು ನಾಮಿನೇಟೆಡ್ ತಂಡಕ್ಕೆ ಕಳಿಸಬೇಕಾಗಿತ್ತು. ಆ ಒಂದು ಕಾರಣದಿಂದಾಗಿ ಎಲ್ಲರೂ ಕೂಡ ಚರ್ಚಿಸಿ ಕಾಕ್ರೋಚ್ ಸುದಿ ಅವರನ್ನು ನಾಮಿನೇಟೆಡ್ ತಂಡಕ್ಕೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಈಗ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಿನ್ನೆ ಎಪಿಸೋಡ್ನಲ್ಲಿ ಯಾವುದನ್ನು ಕೂಡ ತೋರಿಸಿಲ್ಲ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಕಾಕ್ರೋಚ್ ಸುದಿ ಅವರು ಕೂಡ ಸೇವ್ ತಂಡದಿಂದ ನಾಮಿನೇಟ್ ತಂಡಕ್ಕೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಯಾರ್ಯಾರಲ್ಲಿ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅನ್ನುವಂಥ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.